ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ ಕರ್ನಾಟಕದ ಜನ ಚೆನ್ನಾಗಿಲ್ಲ. ನಾನು ಯಾವತ್ತು ಚೆನ್ನಾಗಿದ್ದೀರಾ ಅಂತಿದ್ದೆ. ಇವಾಗ ಪಾಪ ಯಾರ ಪರಿಸ್ಥಿತಿನೂ ಸರಿ ಇಲ್ಲ. ಯಾಕಂದ್ರೆ ಅಂತ ಹಿರಿಯರ್ ಸರ್ಕಾರ ಬಂದ್ಬಿಟ್ಟಿದೆ ಸ್ವಾಮಿ, ಅಂತ ಬೇವರ್ಸಿ ಸರ್ಕಾರ ಬಂದ್ಬಿಟ್ಟಿದೆ ಸ್ವಾಮಿ. ಹಾಗಾಗಿ ಮಾನ್ಯ ಬಡವರ ಪರ, ದಲಿತರ ಪರ ಅಂತ ಸಿಎಂ ಅವರು ಹೇಳ್ಕೊಂಡು ಹೋರಾಟ ಮಾಡ್ಕೊಂಡು 7 ವರ್ಷಗಳ ಕಾಲ ಸತತ ಸಿಎಂ ಆಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹಾಗೂ ರೈತರ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಏನು ಗೊತ್ತಿಲ್ಲ, ನನ್ಗೇನು ಬಂದಿಲ್ಲ, ನನ್ಗಿನ್ನು ಗಮನಿಸ್ಬೇಕು, ನನ್ನ ಗಮನದಲ್ಲಿ ಇಲ್ಲ ಅಂತ ಇರ್ತಕ್ಕಂತಹ ಒಬ್ಬ ವೇಸ್ಟ್ ಬಾಡಿ ಪರಮೇಶ್ವರ್ ಬಗ್ಗೆ ಹೇಳುತ್ತಾ, ನಿಮ್ ಮೂರಾಳಿಂದ ಇಡೀ ಕರ್ನಾಟಕ ಗಲಭೆಯಲ್ಲಿ ಕಾರಣ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಕರ್ನಾಟಕದ ಜನತೆನೂ ಕೂಡ ಇದೆ ಮಾತು. ಸ್ವಾಮಿ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ ಒಂದೇ ಮಾತು ಸ್ವಾಮಿ. ಹೌದು, ಗಣೇಶನ್ ಗಲಾಟೆ ಆಗಿರೋದು ನಿಜ. ಮದ್ದೂರಲ್ಲಿ ಒಪ್ಕೊಳ್ಳೋಣ, ಇದು ವರ್ಷ ಆಯ್ತಲೇನೆ ಅದ. ಆದ್ರೆ ಈ ವರ್ಷನಾದ್ರು ಶಾಂತಿ ಇರ್ಬೇಕಲ್ವಾ ಸರ್? ಈ ವರ್ಷ ಅಲ್ಲ, ನಮ್ಮ ಭಾರತ ಭೂಮಿ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕನೂ ಶಾಂತಿಯಾಗಿರ್ಬೇಕು. ಯಾರು? 2 ಜಾತಿಯನ್ನು, ಹಿಂದೂ ಮತ್ತೆ ಮುಸಲ್ಮಾನ್ ಇಬ್ರುನುವೆ ಸಮಾಧಾನವಾಗಿ, ಸಮಾನತೆಯತರವಾಗಿ, ಸಮಾನವಾಗಿ ನೋಡುವಂತ ಕೆಲಸ ಮಾಡಬೇಕಾದವರು ಮಾನ್ಯ ಸಿದ್ದರಾಮಯ್ಯನವರು, ಸಿಎಂ ಅವರು. ಏನ್ ಮಾಡ್ತಾ ಇದ್ದಾರೆ? ಓಟಗೋಸ್ಕರ ಹಾಳಾದ ಓಟು ಸ್ವಾಮಿ. ಎಷ್ಟು ಸ್ವಾಮಿ ನಿಮ್ಗೆ ವಯಸ್ಸಾಗಿ ಬಿದ್ದೋಗಿದೆ ನಿಮ್ಗ? 2 ವರ್ಷ ಇರ್ತಿರೋ, 3 ವರ್ಷ ಇರ್ತಿರೋ ರಾಜಕೀಯದಲ್ಲಿ ನನಗ್ ಗೊತ್ತಿಲ್ಲ ಸ್ವಾಮಿ. ಇನ್ನೂ ಏನು ಪ್ರಧಾನಿ ಆಗ್ಬೇಕು ಅಂತಿದ್ದೀರಾ? ಆಗಲ್ಲ, ನೋ ಚಾನ್ಸ್, ನೋ ವೇ, ಆಗದೇ ಇಲ್ಲ ನೀವು. ಯಾಕಂದ್ರೆ ನೀವು ಇನ್ನೂ ಬಡ್ದಾಡ್ಕ ಡಿ.ಕೆ. ಅವ್ರ ಹತ್ರ ಇನ್ನೂ 1-2 ವರ್ಷ ಇರ್ಬೋದೇನೋ. ಓಕೆ, ಇರಿ, ಪರವಾಗಿಲ್ಲ. ಆಗ ಒಳ್ಳೆ ರೀತಿ ಇರಿ ಸಿದ್ದರಾಮಯ್ಯರೇ. ಕರ್ನಾಟಕದಲ್ಲಿ ಗಲಭೆ ಎದ್ದಿಸ್ಬಾರ್ದು, ಜಗಳಕ್ಕೆ ತರಿಸಬಾರ್ದು. ಏನಾದ್ರು ಇದ್ರ ಕೂಡಲೇ ಬರ್ರಿ ನೀವು. ಪೊಲೀಸರ ಸರ್ಪಗಾವಲ್ ಇರ್ತದೆ, ನಿಮ್ಮನ್ನ ಜನ ಕಾಯ್ತಾ ಇರ್ತಾರೆ, ಪೊಲೀಸ್ ಇರ್ತಾರೆ, ಡಿ.ಸಿ ಇರ್ತಾರೆ, ನಿಮ್ಗೇನು ಆಗಲ್ಲ. ಬನ್ನಿ. ಅಲ್ಲಿ ಏನ್ ಗಲಾಟೆ ಆಗಿದೆ? ಮದ್ದೂರಲ್ಲಿ ಅಲ್ವಾ? ಮದ್ದೂರಲ್ಲಿ ಗಲಾಟೆ ಆಗಿರೋದ್ರಲ್ಲಿ ನಿಜವಾಗ್ಲೂ ಯಾರು ಫಸ್ಟ್ ಕಲ್ಲೆಸ್ತರೋ ಅವ್ರನ್ನ ನಾವು ಪರೀಕ್ಷೆ ಮಾಡೋಣ. ಇವತ್ತು ನಿಜವಾಗ್ಲೂ ಎಲ್ಲರ ಕೈಲೂ ಮೊಬೈಲ್ ಇರ್ತದೆ, ಸಿಸಿ ಕ್ಯಾಮ್ರಾ ಇರ್ತದೆ, ವಿಚಾರಣೆ ಮಾಡೋಣ. ನಿಜವಾಗ್ಲೂ ಏನಾರು ಬಿಜೆಪಿ ಅವರು ಅಂತಿರಲ್ಲ ಸ್ವಾಮಿ, ಅವನ ಬಿಜೆಪಿ ಏನಾರು ಹೇಳಿ ಮಾಡ್ತೀರಾ, ಅವನ್ನ ನಿಜವಾಗ್ಲೂ ಗಡಿಪಾರ್ ಮಾಡೋಣ. ಬೋಳೆ ಮಗನ ಬಿಡಕ್ಕಿಲ್ಲ. ಹಂಗೇನೆ ಸುವರ್ತೆ ಬಚ್ಚೆ ಯಾವನೋ ಒಬ್ಬ ಮುಸಲ್ಮಾನು ನಮ್ಮ ಕರ್ನಾಟಕದಲ್ಲಿರೋ ಮುಸಲ್ಮಾನರ ಅವನಾರ ಬಂದು ಇನ್ಯಾವನಾರ ಬಂದು ನಮ್ಮ ದೇಶದೊಳಗಡೆ ಬಂದು ಕಲ್ತೋರಾಟ ಮಾಡಿದ ಸುವರ್ಕೆ ಬಚ್ಚೆನು ಅವನುವೆ ನನ್ನ ಮಗನ ತಗೊಂಡೋಗಿ ಪಾಕಿಸ್ತಾನ ಬಿಡ್ಬೇಕು ತಾನೆ ಸ್ವಾಮಿ. ಸಿದ್ದರಾಮಯ್ಯನವರೇ, ನಾನ್ ಕೇಳೋದು ಇಷ್ಟೇ, ಇಲ್ಲಿ ಪರೀಕ್ಷೆ ಮಾಡೋಣ. ಪರೀಕ್ಷೆ ಮಾಡ್ಬಿಟ್ಟು ಯಾರು ಫಸ್ಟ್ ಕಲ್ಲು ಹೊಡೆದ್ರು, ಯಾರು ಜಗಳ ಮಾಡಿದ್ರು. ಯಾಕೆ ಸ್ವಾಮಿ ಮುಸಲ್ಮಾನರು ಮಸೀದಿ ಮುಂದೆ ನಮ್ಮೆಲ್ಲ ಓಡಾಡಬಾರ್ದ? ಇದೇ ಮಿನಿ ಪಾಕಿಸ್ತಾನ ಸ್ವಾಮಿ. ಇದು ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಜನ, ನಮ್ಮ ಮುಸಲ್ಮಾನರು, ನಮ್ಮ ಕರ್ನಾಟಕದ ಮುಸಲ್ಮಾನರು. ಇಲ್ಲೇ ನೀರು, ನಮ್ಮ ನೆಲ, ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ, ಭಾರತ ಭೂಮಿಯಲ್ಲಿ ಇರ್ತಕ್ಕಂಥ ನಮ್ಮ ಮುಸಲ್ಮಾನರು ನಿಜವಾದ ತಪ್ಪನ್ನು ಕೊಡ್ತಾರ ಮುಸಲ್ಮಾನರು. ನಮ್ಮ ದೇಶದಿರೋರು ಮಾತ್ರ. ಬೇರೆ ಯಾವನ ಬೋಳಿ ಮಂಗ ಸುವರ್ಕೆ ಬಚ್ಚೆ ಬಂದು 1-4 ಜನ ಕಿಡಿಗೇಡಿಗಳು ಬಂದ ಅವ್ರನ್ನ ವಿಚಾರಣೆ ಮಾಡ್ಬೇಕು ಸರ್. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಯಾವನೊಬ್ಬ ಪುಟ್ಟ ಬಾಲಕ ನಮ್ಗೆ ಒಳ್ಳೇದು ಮಾಡಿದಾನೆ, ಅವರ ಮನೆ ಮೇಲೆ ಎದ್ದು ನಿಂತು ಗಣಪತಿಗೆ ಉಗಿತಾನೆ ಅಂತಂದ್ರೆ ಸ್ವಾಮಿ, ಅವರ ಮನೆಯಲ್ಲಿ ದೊಡ್ಡವರ ಪರಿಸ್ಥಿತಿ ಯಾವ ರೀತಿ ಮಗನ್ಗೆ ತಯಾರು ಮಾಡಿರ್ಬೋದು ಸರ್. ನೀವು ನಿಜವಾಗ್ಲಿ ಇದೊಂದ ಉದಾಹರಣೆ ಸಾಕು ಸರ್. ಆ ಹುಡುಗನ್ನ ಕರ್ಕೊಂಡ್ ಬರೋದಲ್ಲ ಸರ್, ಅವ್ರ ಮನೆಗೆ ಹೋಗ್ಬೇಕು ನಾವು. ಯಾರಪ್ಪ ನಿಮ್ಗೆ ಈ ತರ ಬುದ್ಧಿ ಕಲ್ಸಿರೋದು? ನಾವು ಇಂಡಿಯನ್ಸು, ನಿಮ್ಮನೊಳಗೆ ಇಂಡಿಯನ್ಸ್ ಮುಸ್ಲಿಮ್ಸಾ ಅಥವಾ ಬೇರೆ ಎಲ್ಲಾರ ಬೆರ್ಕಾಗುಟ್ ಬಂದಿರೋರ ಅಂತ ನೀವು ಕೇಳಬೇಕು. ಸಿದ್ದರಾಮಯ್ಯರು ವಿಚಾರಣೆ ಮಾಡ್ಬೇಕು, ಪೊಲೀಸವ್ರನ್ನ ಕರ್ಕ ಬಂದು ಅವ್ರ ಹತ್ರ ವಿಚಾರಣೆ ಮಾಡ್ಬೇಕು. ಒಂದು ಏನೇದು ನಾರಾಯಣ, ಚೆಲುವ ನಾರಾಯಣ ಹೇಳ್ತಾನೆ ಅಂತಾನೆ ಅನ್ಬೇಕು, ಹೇಳ್ತಾರೆ ಅಂತ ಅನ್ಬಾರ್ದು. ಏಕವಚನಲ್ಲೇ ಮಾತಾಡ್ತಾ ಇದ್ದೀನಿ ಚೆಲುವರಾಯಣ್ಣ. ನೀವ್ ಹೇಳ್ತೀರಿ 4 ಕಲ್ಲು ಹೊಡ್ತಾರಂತ, ಅದೇ 4 ಕಲ್ಲು ನಾನು ನಿಮ್ಗೆ ಹೊಡಿತೀನಿ, ತಡ್ಕತ್ಯಾ? ನಾನು ಹೊಡಿತೀನಿ 4 ಕಲ್ಲು, ಎಲ್ಗಾರ ಹೊಡಿಬೋದು, ನಿನ್ ಪ್ರಾಣನು ಹೋಗ್ಬೋದು, ಗೊತ್ತಿಲ್ಲ. ನೀವ್ ತಡ್ಕತ್ತೀರಾ ಅದೇ 4 ಕಲ್ಲು? ಸಾರ್ ಇವತ್ತು ಕಲ್ಲು ಸರ್, ಇವತ್ತು ಕಲ್ಲು, ಇವತ್ತು ರಾಡು, ನಾಳೆ ಬಾಂಬ್ ಹಾಕ್ತಾರೆ. ತಡ್ಕತ್ತೀರಾ ಸರ್ ನೀವು? ಯಾವನೊಬ್ಬ ಬೋಳಿ ಮಂಗ ಬೇರೆ ಊರಿಂದ ಬಂದಾರೆ, ಬೇರೆ ದೇಶದಿಂದ ಬಂದಾರ, ಇದೇ ಸಿದ್ದರಾಮಯ್ಯ ಅವನ, ಇದೇ ಡಿ.ಕೆ. ಅವನ, ಚೆಲುವರಾಯಣ್ಣ ಅವನ, ಮತ್ತೊಬ್ರವ್ರು ಅಂತ ಹೇಳಲ್ಲ. ಅವನು ಬೇಕಾದ್ರೆ ಹಿಂದೂಗಳು
ಸಾಯ್ಬೇಕು ಹಾಕ್ಬಾರ್ದು ನಾವು ಭೂಮಿ ಎಲ್ಲ ಒಂದ್ಸತಿ ಭೂಮಿ ಅಂದ್ಬಿಡ್ತೀವಿ. ಅದಕ್ಕೇನೆ ಒಳ್ಳೆ ರೀತಿಯಲ್ಲಿ ರಾಜಕೀಯ ಮಾಡಿ, ಒಳ್ಳೆ ರೀತಿಯಲ್ಲಿ ಮನಸ್ತಾಪಗಳನ್ನು ಮುಸಲ್ಮಾನರು ಕರ್ನಾಟಕ ಜನತೆ ಕನ್ನಡಿಗರನ್ನೆಲ್ಲ ಉಂಡು ಮಾಡಿ ಪ್ರಯತ್ನ ಮಾಡಿ. ಸ್ವಾಮಿ ಸಿದ್ದರಾಮಯ್ಯನವರೇ, ನೀವು ಮಾಡ್ತಕ್ಕಂತ ಕರೆದು ಒಂದೂ ಚೆನ್ನಾಗಿಲ್ಲ. ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಅವರ ನೇಮು ಹಾಕ್ಬೇಕು ಅಂತಿದ್ರ. ಇಲ್ಲಿ ಕ್ರಿಶ್ಚಿಯನ್ಸ್, ಇನ್ನು ಹಿಂದೂ ಮುಸ್ಲಿಮ್ಸ್ ಆಯ್ತು, ಇನ್ನು ಕ್ರಿಶ್ಚಿಯನ್ಸ್ ಬಿಡ್ತಾ ಇದ್ದೀರಾ. ಅಲ್ಲ ಸರ್, ನೀವು ಕೊಡಿ, ನಾವೇನ್ ಬ್ಯಾಡ ಅನ್ನಲ್ಲ ಸರ್. ಜನಗಳ ಹತ್ರ ಒಂದ್ಸತಿ ಕೇಳಿದ್ದೀರಾ? ಮನೆ ಸಿದ್ದರಾಮಯ್ಯ 113 ಸೀಟು ನಿಮ್ನ ಗೆದ್ಸ್ಕ ಬಂದ್ರಲ್ಲ MLA ಗಳು, ಅವರೆಲ್ಲ ವಿಚಾರಣೆಯಲ್ಲಿ ನಮಗೆ ವಿಡಿಯೋ ಮಾಡಿ ಅಲ್ಲಿ ಏನ್ ನಡೀತಾ ಇದೆ, ಏನು ಚರ್ಚೆ ಮಾಡ್ತಿದೆ, ಯಾರು ಒಪ್ಕೊಂಡಿದ್ದಾರೆ ಅದಕ್ಕಂತ ಏನಾರುವೆ ನಮ್ಗೆ ಲೈವ್ ಅಲ್ಲಿ ತೋರಿಸಿದ್ದೀರಾ ಸರ್? ಎರಡನೇದು. ಮೂರನೇದು, ನೀವೊಬ್ಬರೇ ಸುಪ್ರೀಮ ಸರ್. CM ಅಂದ ತಕ್ಷಣ ನೀವು ಮಹಾರಾಜ ಅಲ್ಲ ರೀ, ನೀವು CM ಇಂದ ನಾವಲ್ಲ ರೀ, ನಮ್ಮಿಂದ CM. ಏನ್ ಹೇಳಿ? CM ಇಂದ ನಾವಲ್ಲ, ನಮ್ಮಿಂದ CM. ನೀವು ಜನಗಳ ಹತ್ರ ಕೇಳ್ಕೊಂಡಿದ್ದೀರಾ? ಆಡಿಯೋ ವಿಡಿಯೋ ಮಾಡಿ ಕೇಳಿದ್ದೀರಾ ಸರ್? ಕೇಳಿದ್ದೀರಾ? ಕೇಳಿಲ್ಲ. ನೀವೇನ್ ಮಾಡ್ತೀರಿ ಈಗ? ಮುಸ್ಲಿಮ್ಸ್ ಅವ್ರು ಚೂ ಬಿಟ್ಟಾಯ್ತು, ಇನ್ನು ಕ್ರಿಶ್ಚಿಯನ್ಸ್ ಅವ್ರು ಚೂ ಬಿಡ್ತೀರಿ. ಇನ್ನು ಯಾರು ಚೂ ಬಿಡ್ಬೇಕು ಅಂತಿದ್ದೀರಿ ಸಿದ್ದರಾಮಯ್ಯ ಅವ್ರೆ? ನಿಮ್ಗೆ ಏನಾರು ದೇವ ಕುಡ್ಸ್ಕೊಂಡಿದ್ದಾರ ಸ್ವಾಮಿ? ಕರ್ನಾಟಕದ ಜನ ಮುಂದೆ ನಿಮ್ ಕ್ಷಮಾಪಣೆ ಕೇಳಿ. ಈದ್ ಮಿಲಾದ್ ಹಬ್ಬದಲ್ಲಿ ತಮ್ಮನ್ನ ಕರೆಸ್ಕೊಂಡೇನ್ ಟೋಪಿ ಹಾಕೊಳ್ಳೋದೇನು, ಸಾಲ ಹಾಕೊಳ್ಳೋದೇನು, ನಗು ಏನು? ಅದೇ ನಮ್ಮ ಜನಾಂಗ ಕರ್ನಾಟಕದವರು. ನಿಮ್ಗ ಟೋಪಿ ಹಾಕುದ್ರ ಮಹಾರಾಜನ್ ಟೋಪಿ ಕಿತ್ ಬಿಸಾಕ್ತಿರಿ, ಆದಿ ಟೋಪಿ ಕಿತ್ ಬಿಸಾಕ್ತಿರಿ, ಏನ್ 100 BP ಕಿತ್ ಬಿಸಾಕ್ತಿರಿ. ಮುಸಲ್ಮಾನ್ ಟೋಪಿ ನಿಮ್ಗೆ ಹೋಗಿ ಯಾಕ್ಯಾರ? ಜಮೀರ್ ಸಾಹೇಬ್ರು ಒಳ್ಳೆ ಡೆಲ್ಲಿ, ಬಾಂಬೆ, ದುಬೈ, ಕರ್ನಾಟಕದಲ್ಲಿ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸೆಂಟ್ ತಂದು ನಿಮ್ಗೆ ಹೊಡೆದಿರ್ತಾರ, ಅದು ನಿಮ್ಗೆ ದೆವ್ವ ಹಿಡ್ಕೊಂಡಿರ್ತದ, ಅದ್ ಟೊಪ್ಪಿ ಹಾಕತಿರಿ. ಓಕೆ, ಒಪ್ಕೊಳ್ಳೋಣ, ಟೊಪ್ಪಿಗೊಂದು ಗೌರವ ಕೊಡೋಣ. ಟೊಪ್ಪಿ ಹಾಕಂಡ್ರಿ, ಸಂತೋಷ, ನಾವು ನೋಡಿದ್ವಿ. ಆದರೆ ತಾವು ಏನಂತ ಮಾತಾಡ್ಬೇಕು ಸರ್? ಅಲ್ಲಿ ಸಭೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕದ ಮುಸಲ್ಮಾನರು, ಅವರೆಲ್ಲ ನಿಜವಾದಂತ ಅಪ್ಪನ್ ಕೊಟ್ಟವ್ರು. ನಮ್ಮ ಕರ್ನಾಟಕದವ್ರು ಮಾತ್ರ, ನಮ್ಮ ಕರ್ನಾಟಕದ ಮುಸಲ್ಮಾನರು ಮಾತ್ರ ಅಪ್ಪನ್ ಕೊಡ್ತಾರ ಅಂತೀನಿ. ಇನ್ಯಾರೋ ಬಂದ್ಬಿಟ್ಟು ಅಲ್ಲಿ ಸರ್ ಬೇರೆ ಊರಿಂದ ಬಂದಿರೋರಿಗೆಲ್ಲ ನಾನು ಅನ್ನಲ್ಲ. ನೀವ್ ಹೇಳಿದ್ರಿ ಮುಸಲ್ಮಾನವ್ರೆ ಇಸ್ಲಾಮಾಬಾದ್ ಶಾಂತಿ ಅಂತ ಹೇಳಿದ್ರಿ, ಮತ್ತ ಕರ್ನಾಟಕ ನಿಮ್ಗೆ ವಾಂತಿನಾ ಸರ್? ಮಾನ್ಯ ಸಿದ್ದರಾಮಯ್ಯ ಅವರೇ, ಕರ್ನಾಟಕ ನಿಮ್ಗೆ ವಾಂತಿನ? ಏನ್ ಹೇಳಿ ಸ್ವಾಮಿ? DJ ಹಳ್ಳಿ, KG ಹಳ್ಳಿ ಆಯ್ತು, ಮಂಡ್ಯ ಆಯ್ತು, ಮದ್ದೂರ್ ಆಯ್ತು, ಅಲ್ಲ ಮದ್ದೂರಲ್ಲ, ಅದಕ್ಕಿಂದೆ ಮೈಸೂರು, ನಿಮ್ಮದೇ ಮೈಸೂರು, ನಿಮ್ಮದೇ ಹುಟ್ಟಿರ್ತಕ್ಕಂಥ ಊರು, ಆದ್ರೂ ಕೂಡ ನಿಮ್ ಮಾವನೂರು ಇದೇನೆ ಮೈಸೂರೇ. ಇಂಥ ಮೈಸೂರಲ್ಲೂ ಕೂಡ ಉದಯಗಿರಿಲಿ ಒಂದ್ಸತಿ ಆಯ್ತು, ಶಾಂತಿ ಇಲ್ಲ. ಈಗ ಮದ್ದೂರು ತುಂಬಾ ಸ್ಟ್ರಾಂಗ್ ಆಗಿ ಜಗಳ ಬಂದ್ಬಿಡ್ತು. ಈಗಲಾರು ನಿಮ್ಮ ಮನ ಸಂತೋಷ, ನಿಮಗೆ ಒಂದು ಖುಷಿಯಾಗಿ ಅದನ್ನ ತಗೋಬೋದಾಯ್ತು. ಹೆಂಗೆ ಖುಷಿಯಾಗಿ ತಗೋಬೋದೈತೆ? ಯಾವ ನಮ್ಮ ಮಸೀದಿಯಿಂದ ಕಲ್ಲೊಡ್ದಿರಮ್ಮ ಎತ್ತ ಬರಲ್ಲ ಅವನ್ನ ನಮ್ಮ ಇಂಡಿಯನ್ ಮುಸಲ್ಮಾನರು ಹಿಂಗ್ ಮಾಡ್ತಾರ? ದುಡ್ಡು ಕರೆದ್ಬಿಟ್ಟು ಅವ್ರನ್ನ ವಿಚಾರಣೆ ಮಾಡ್ಬಿಟ್ಟು ಇದೇ ಸರಿಯಾದ ಟೈಮ್ ಅಂತ ಹೇಳಿ ಅವ್ರಗ ಎಲ್ಗ್ ಹೋಗ್ಬೇಕಪ್ಪ ನೀನು, ಚೆನ್ನಾಗಿ ಊಟ ಮಾಡಿ ಹೋಗ್ತಾರ ನೀನು ಪಾಕಿಸ್ತಾನ್ಗಂತ ನೀವು ಒಂದೇ ಒಂದು ಮಾತಾಡಿರೋಲ್ಲ ಅಥವಾ ಸ್ಟೇಟ್ಮೆಂಟ್ ಕೊಟ್ಟಿರೋಲ್ಲ. ಇವತ್ತು ಸಿದ್ದರಾಮಯ್ಯ ಅನ್ಬೋದಾಯ್ತು. ನಾವು ಪುನಃ ಒಳ್ಳೆ ಬುದ್ಧಿ ಕಲ್ತವ್ರೆ ಸಿದ್ದರಾಮಯ್ಯ ಅನ್ಬೋದಾಯ್ತು. ಇಲ್ಲ, ನೀವು ಮಾತಾಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬಿಜೆಪಿ ಅವರು ಅಂತಿರಲ್ಲ ಸ್ವಾಮಿ, ಮಾತೆತ್ರ ಬಿಜೆಪಿ ಅವ್ರು ಬಂದು ಕಲ್ಲೊಡೆ ಕಾಯ್ತಿದ ಅಲ್ಲಿ ಹೋಗ್ಬಿಟ್ಟು ಮಸೀದಿಗೆ ಏರಾಕ್ ಬಿಡ್ತಾರ? ಮಸೀದಿಗ ಬಿಜೆಪಿ ಯಾರಾಗ್ಲಿ ಒಬ್ಬ ಕನ್ನಡದವ್ರನ್ನ ಹಿಂದೂನ ಮಸೀದಿ ಮೇಲೆ ಹತ್ತಕ್ ಬಿಡ್ತಾರ? ಬಿಡ್ಬೋದು, ನೋಡಕ್ ಬಿಡ್ಬೋದು, ಪಾಪ ಕಲ್ಲೊಡೆಕ್ ಬಿಡ್ತಾರ? ನನ್ನ ಕರ್ನಾಟಕದ ಮುಸಲ್ಮಾನರು ಕಲ್ಲಲ್ಲಿ ಹೊಡೆಯಲ್ಲ, ಯಾವನೊಬ್ಬ ಬೇಕೆ ಹೊಡೆದವನೆ. ನಾನಿಲ್ಲಿ ಸಮಾನತೆ ಹೇಳ್ತಾ ಇದ್ದೀನಿ. ಹೌದು, ಬಿಜೆಪಿ ಅಂತ ನೀವ್ ಹೇಳ್ತಾರೆ ಸರ್. ಬಿಜೆಪಿ ಯಾವನೇ ಆಗ್ಲಿ ಹಿಂದೂ ಏನಾದ್ರು ಕಲ್ಲು ಹೊಡೆದಿರ ಅವನ್ನ ಗಡಿಪಾರ್ ಮಾಡಿ. ಏನ್ ಹೇಳಿ? ಗಡಿಪಾರ್. ಅವನ್ ದೇಶಕ್ಕೆ ಅನಿಷ್ಟ ನನ್ನಮ್ಮ ಹೋಗ್ಲಿ. ಹಂಗೆ ಮುಸಲ್ಮಾನಮ್ಮ ಯಾವನಾರು ಕಲ್ಲು ಹೊಡೆದ್ರ ಅವನ್ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತೀರಾ? ಅವನ ತಗೊಂಡೋಗಿ ಪಾಕಿಸ್ತಾನಕ್ಕೆ ಕಳಿಸಿ. ನಾನು ಹೊಡಿಬೇಡಿ ಅಂತ ಹೇಳ್ತಿದ್ದೀನಿ. ಅವ್ನಿಗೇನು ದೇಶ ಪಾಪ ಬೇಡ, ಅವನಿಗೆ ಪಾಕಿಸ್ತಾನ ಬೇಕು. ಕಳಿಸ್ಕೊಡಿ ಸರ್. ಮಾನ್ಯ ಸಿದ್ದರಾಮಯ್ಯನವರೇ, ಹಾಗೆ ರೈತ ವಿರೋಧಿ ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರೇ, ಏನು ಗೊತ್ತಿಲ್ಲ ಅನ್ನ ಪಾಪು ಪರಮೇಶ್ ಅವರೇ, ನಿಮ್ 3 ಆಳು ಬೇಡಿ, ನಿಮ್ 3 ಆಳು ರಾಜೀನಾಮೆ ಕೊಟ್ಬಿಟ್ಟು ಹೋಯ್ತಾ ಇರಿ ಮನೆಗೆ. ನಮ್ಗೆ ಮಿಲಿಟರಿ ರೂಲ್ ಬರ್ಲಿ,
ಮಿಲಿಟರಿ ರೂಲ್ ಬಂದ್ರ 5 ವರ್ಷ ಅವ್ರು ಆಳ್ತಾರೆ, ಸಮಾಧಾನ ಆಗುತ್ತೆ. ಆಮೇಲೆ ಯಾರ ಒಬ್ರು ಒಳ್ಳೆ ಜನ ನಿಂತಿ ಗೆದ್ದು ಸಿಎಂ ಆಗಿ ದೇಶನ ಮಿಲಿಟರಿ ಯಾವ ತರ ಫಾಲೋ ಮಾಡ್ತೋ ಆ ತರ ಫಾಲೋ ಅಪ್ ಮಾಡೋರು ಮಾತ್ರ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಆಳುವಂತವನ್ಗ ಕೊಡ್ಬೇಕು ಪದವಿಯನ್ನು ಹೊರತು ಈ ತರ ಬಕೆಟ್ ಇಟ್ಕೊಂಡು ಹಣಕ್ಕೋಸ್ಕರ ಓಟ್ಗೋಸ್ಕರ ಕಜ್ಜಿ ನಾಯಿಗಳ ತರ ರೋಡಲ್ಲಿ ಹಿಂದೂ ಮುಸ್ಲಿಮ್ಸ್ ಜಗಳ ಆಡ ಅಂತ ಸರ್ಕಾರ ಬೇಡ. ನಿನ್ನ ಸರ್ಕಾರಕ್ಕೆ ನನ್ನ ಎಕ್ಕಡ.